Hi everyone, in this video we are going to continue the chapter Our Environment Part 4. So in this video we are going to continue from food web. So in the previous video we have learned about ozone layer, what is ozone, then how ozone layer is formed, then why the ozone layer is very important and how the ozone layer is getting depleted, and we have studied about UNEP, United Nations Environment Program. It is an organization established and it made a rule that if any company they have to manufacture refrigerator or AC and aerosols, they have to manufacture a CFC free refrigerator, CFC free aerosols and CFC free air conditioners. All these we have studied in the previous video. Now in this video we are going to study about food web and also one more topic, that is waste disposal. That is, we are going to study about waste. So waste ಬಗ್ಗೆ ಅಥವಾ ಗಾರ್ಬೇಜಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ, ಇಫ್ ಯು ಅಬ್ಸರ್ವ್ ಇಯರ್ ಯು ಕ್ಯಾನ್ ಸಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೇ ಫುಡ್ ವೆಬ್. ಸೊ ದಿಸ್ ಈಸ್ ದ ಫುಡ್ ವೆಬ್. ಸೊ ಈ ಫುಡ್ ವೆಬ್ನಲ್ಲಿ ಯು ಕ್ಯಾನ್ ಸಿ ಸೋ ಮೆನಿ ಫುಡ್ ಚೈನ್ಸ್. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಪಾಂಡ್ ಇಕೋಸಿಸ್ಟಮ್ ಅಥವಾ ಪಾಂಡ್, ದಟ್ ಈಸ್ ಪಾಂಡ್ ಫುಡ್ ಚೈನ್. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಡೆ ಲಾಸ್ಟು ನೋಡಿ, ಇಲ್ಲಿ ಪ್ಲಾಂಟ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಈಟನ್ ಬೈ, ದಟ್ ಈಸ್ ಸ್ಕಾರ್ಪಿಯನ್ ಈಸ್ ಈಟನ್ ಬೈ ಫಿಶಸ್ ಆ್ಯಂಡ್ ಫಿಶಸ್ ಆರ್ ಈಟನ್ ಬೈ ಸ್ವ್ಯಾನ್. ಸೊ ಇದು ಪಾಂಡ್. ಅದೇ ಥರ ಇನ್ ಫಾರೆಸ್ಟ್ ಪ್ಲಾಂಟ್ಸ್ ಆರ್ ದಿ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಆ್ಯಂಡ್ ದೀಸ್ ಆರ್ ಈಟನ್ ಬೈ ಡೀರ್ ಆ್ಯಂಡ್ ಡೀರ್ ಈಸ್ ಈಟನ್ ಬೈ ಟೈಗರ್. ದ ಡೀರ್ ಈಸ್ ಈಟನ್ ಬೈ ಟೈಗರ್. ಸೊ ಈ ರೀತಿ ನಾವು ಅದೇ ಥರ ಇಲ್ಲಿ ನೋಡ್ಬೋದು. ಗ್ರಾಸ್ ಈಸ್ ಈಟನ್ ಬೈ ಗ್ರಾಸ್ ಈಸ್ ಈಟನ್ ಬೈ ಫ್ರಾಗ್ ಈಸ್ ಈಟನ್ ಬೈ ಸ್ನೇಕ್ ಈಸ್ ಈಟನ್ ಬೈ ಈಗಲ್. ಸೊ ಈ ರೀತಿ ಈ ಫುಡ್ ವೆಬ್ನಲ್ಲಿ ಯು ಕ್ಯಾನ್ ಸಿ, ಇದು ಹಿಯರ್ ಯು ಕ್ಯಾನ್ ಸಿ ಎ ಸೀರೀಸ್ ಆಫ್ ಬ್ರಾಂಚಿಂಗ್ ಲೈನ್ಸ್. ಸೊ ದೀಸ್ ಆರ್ ಆಲ್ ಲೈನ್ಸ್, ಇವೆಲ್ಲ ಲೈನ್ಸ್. ಎ ಸೀರೀಸ್ ಆಫ್ ಬ್ರಾಂಚಿಂಗ್ ಲೈನ್ಸ್ ವಿಚ್ ಶೋಸ್ ದ ರಿಲೇಷನ್ ಇನ್ ಫುಡ್ ಚೈನ್. ಸೊ ಇದು ಏನು ತೋರಿಸುತ್ತೆ ಅಂದರೆ, ಇದೊಂದು ಸೀರೀಸ್. ಇದು ಎ ಸೀರೀಸ್ ಆಫ್ ಬ್ರಾಂಚಿಂಗ್ ಲೈನ್ಸ್ ವಿಚ್ ಶೋಸ್ ದ ರಿಲೇಷನ್ ಇನ್ ಫುಡ್ ಚೈನ್ ಈಸ್ ಕಾಲ್ಡ್ ಫುಡ್ ವೆಬ್. ಸೊ ಹಲವಾರು ಫುಡ್ ಚೈನ್ಗಳು ಸೇರಿಕೊಂಡು ಒಂದು ಬ್ರಾಂಚ್ ಆಗಿದೆ. ಆ ಬ್ರಾಂಚ್ಗೆ ನಾವು ಫುಡ್ ವೆಬ್ ಅಂತ ಕರಿತೀವಿ. ಸೊ ಹಾಗಾದರೆ ವಾಟ್ ಈಸ್ ಎ ಫುಡ್ ವೆಬ್? ಸೊ ಫುಡ್ ವೆಬ್ ಈಸ್ ಡಿಫೈನ್ಡ್ ಆಸ್ ಎ ಸೀರೀಸ್ of branching lines which shows the relation in food chain. A series of branching lines which shows the relation in food chain is called as food web. ಇದನ್ನೇ ಫುಡ್ ವೆಬ್, ಇದನ್ನು ಆಹಾರದ ಜಾಲ ಅಂತ ಕರಿತೀವಿ. ಈಗ ಇಲ್ಲಿ ನಾವು ಫುಡ್ ವೆಬ್ಬಲ್ಲಿ ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಸ್ನೇಕು, ಈ ಫುಡ್ ವೆಬ್ನಲ್ಲಿ ನಾವು ನೋಡಿದ್ರೆ ಸ್ನೇಕ್ ಈಸ್ ನಾಟ್ ಡಿಪೆಂಡಿಂಗ್ ಓನ್ಲಿ ಆನ್ ಫ್ರಾಗ್. ಈವನ್ ಸ್ನೇಕ್ ವಿಲ್ ಈಟ್ ಬರ್ಡ್ಸ್, ಈವನ್ ಸ್ನೇಕ್ ವಿಲ್ ಈಟ್ ರ್ಯಾಟ್ಸ್. ನೋಡಿ, ಸ್ನೇಕಿಗೆ ಆಹಾರ ಬರೀ ಕಪ್ಪೆ ಮಾತ್ರ ಅಲ್ಲ. ಸೊ ಇದು ಫುಡ್ ಚೈನಲ್ಲಿ ಒನ್ ಆರ್ಗ್ಯಾನಿಸಮ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಒನ್ ಆರ್ಗ್ಯಾನಿಸಮ್. But in food web, one organism depends upon so many other organisms. For snake, not only the frog is food, even the birds and rats are also food. ಸೊ ಇದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದೇ ಥರ ಇಲ್ಲಿ ನೋಡಿದ್ರೆ ಫಾರ್ ಸ್ವ್ಯಾನ್ ನಾಟ್ ಓನ್ಲಿ ದ ಫಿಶ್ ಆಸ್ ಎ ಫುಡ್, ಸೊ ಈವನ್ ಇಟ್ ಈಟ್ಸ್ ಫ್ರಾಗ್ ಈಸ್ ಆಲ್ಸೋ ಎ ಫುಡ್ ಫಾರ್ ಸ್ವ್ಯಾನ್. ನಾವು ಟೈಗರ್ನ ನೋಡೋದಾದರೆ, ಫಾರ್ ಟೈಗರ್ ನಾಟ್ ಓನ್ಲಿ ದ ಡೀರ್ ಈಸ್ ದ ಫುಡ್, for the tiger even swan is the food, then even this animal, this is also food for tiger. ಹಾಗಾದರೆ ಈ ಫುಡ್ ವೆಬ್ಬಲ್ಲಿ ನೋಡೋದಾದರೆ ಒಂದು ಅನಿಮಲ್ಲು ಇಟ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ಓನ್ಲಿ ಒನ್ ಅನಿಮಲ್, ಸೊ ಇಟ್ ಡಿಪೆಂಡ್ ಅಪಾನ್ ಸೋ ಮೆನಿ ಅದರ್ ಅನಿಮಲ್ಸ್. ಸೊ ಇದನ್ನೇ ನಾವು ಫುಡ್ ವೆಬ್ ಅಂತ ಕರಿತೀವಿ. ಅದನ್ನೇ ಆಹಾರದ ಜಾಲ, ವಿ ಕಾಲ್ ಇಟ್ ಆಸ್ ಫುಡ್ ವೆಬ್. ಸೊ ಈ ಫುಡ್ ವೆಬ್ನ ಬಗ್ಗೆ ಸ್ಟಡಿ ಮಾಡಾದ್ಮೇಲೆ
ನಾವೀಗ ಸ್ಟಡಿ ಮಾಡಬೇಕು. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ವೇಸ್ಟ್. ವೇಸ್ಟ್ ಅಂತ ಬಂದಾಗ ದೇರ್ ಆರ್ ಟೂ ಟೈಪ್ಸ್ ಆಫ್ ವೇಸ್ಟ್. ಒಂದು ಬಯೋಡಿಗ್ರೇಡಬಲ್ ವೇಸ್ಟ್, one is biodegradable waste, another one is non biodegradable waste. ಸೊ ವೇಸ್ಟ್ ಅಲ್ಲಿ ಎರಡು ತರ ವೇಸ್ಟ್ ಬರುತ್ತೆ. ಒಂದು ಬಯೋಡಿಗ್ರೇಡಬಲ್ ವೇಸ್ಟ್, ಇನ್ನೊಂದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಹಾಗಾದ್ರೆ ನಾವು ಲೆಟ್ ಅಸ್ ಡಿಫ್ರೆನ್ಶಿಯೇಟ್. ಈಗ ವೇಸ್ಟನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆ ವೈ ದ ವೇಸ್ಟ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ವೇಸ್ಟ್ ಯಾಕೆ ಪ್ರೊಡ್ಯೂಸ್ ಆಯಿತು, ಸೊ ವೇಸ್ಟ್ ಪ್ರೊಡ್ಯೂಸ್ ಆಗೋದ್ರಿಂದ ಏನೇನಾಗಬಹುದು. ಸೊ ವೇಸ್ಟ್ ಏನಕ್ಕೆ ಪ್ರೊಡ್ಯೂಸ್ ಆಯಿತು ಅಂದರೆ ಡ್ಯೂ ಟು ಸೋ ಮೆನಿ ಹ್ಯೂಮನ್ ಆಕ್ಟಿವಿಟೀಸ್. ವಿ ಆರ್ ಡೂಯಿಂಗ್ ಸೋ ಮೆನಿ ಆಕ್ಟಿವಿಟೀಸ್. when we are doing so many activities, definitely the waste is produced, and those wastes are classified as biodegradable waste and non biodegradable waste, and definitely these waste will affect the environment. ಇದು ಖಂಡಿತ ಎನ್ವಿರಾನ್ಮೆಂಟ್ಗೆ ತೊಂದರೆ ಮಾಡೇ ಮಾಡುತ್ತೆ. The waste can produce air pollution, the waste can produce soil pollution, the waste can make air pollution, water pollution, soil pollution. So all the types of pollution will be caused due to waste produced. And who will produce these waste? And these wastes are produced by human. ಸೊ ಆದ್ದರಿಂದ ಈ ವೇಸ್ಟನ್ನು ನಾವು ಸರಿಯಾಗಿ ಡಿಸ್ಪೋಸ್ ಮಾಡಬೇಕು. ಅದನ್ನು ಆಮೇಲೆ ನೋಡೋಣ, ಹೌ ಟು ಡಿಸ್ಪೋಸ್ ದ ವೇಸ್ಟನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ಸ್ಟಡಿ ಅಬೌಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ವೇಸ್ಟ್ಸ್. ಒನ್ ಈಸ್ ಬಯೋಡಿಗ್ರೇಡಬಲ್ ವೇಸ್ಟ್, ಅನದರ್ ಒನ್ ಈಸ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಮೊದಲನೇದು ಬಯೋಡಿಗ್ರೇಡಬಲ್ ವೇಸ್ಟ್ ಬಗ್ಗೆ ನೋಡೋಣ. let us differentiate between biodegradable and non-biodegradable waste. So there are two types of waste. One is biodegradable and another one is non-biodegradable. The first difference is it can be, that means this waste, it can be decomposed. It can be decomposed by biological process. Biological process in the sense by using bacteria. Biological process. For example, vegetable peel ಇದೆ, ತರಕಾರಿ ಸಿಪ್ಪೆ ಇದೆ, ಅದನ್ನು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಕೊಳಿಸುತ್ತೆ. ಇಟ್ ಕನ್ವರ್ಟ್ಸ್ ಕಾಂಪ್ಲೆಕ್ಸ್ ಇಂಟು ಸಿಂಪಲ್, and that is called biological process. Who will do the biological process? Bacteria. So ಹಾಗಾದರೆ all the biodegradable substances will get decomposed by biological process. But non-biodegradable, it cannot be decomposed. It cannot be decomposed by biological process. So non-biodegradable substances cannot be decomposed by biological process. ಬಯೋಲಾಜಿಕಲ್ ಪ್ರೋಸೆಸ್ಸಿನ ಮೂಲಕ ಯಾವುದೇ ಕಾರಣಕ್ಕೂ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ನ ಡಿಕಂಪೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್. ಸೆಕೆಂಡ್ ಡಿಫ್ರೆನ್ಸ್ಗೆ ಬರೋಣ. ಸೊ ಇಟ್ ಕಾಸಸ್ ಲೆಸ್ ಪೊಲ್ಯೂಷನ್. ಸೊ ಬಯೋಡಿಗ್ರೇಡಬಲ್ ವೇಸ್ಟ್ ವಿಲ್ ಕಾಸಸ್ ಲೆಸ್ ಪೊಲ್ಯೂಷನ್, but non-biodegradable waste which causes more pollution. So non-biodegradable substance ಹೆಚ್ಚು pollution ಅನ್ನು ಮಾಡುತ್ತೆ. So ಇದು second one. Then coming to the third one, it remains biodegradable substances, it remains less time in the environment. Less time in the environment. ಸೊ ಎನ್ವಿರಾನ್ಮೆಂಟ್ನಲ್ಲಿ ಕಡಿಮೆ ಟೈಮ್ನಲ್ಲಿ ಉಳಿಯುತ್ತೆ. ಇಟ್ ರಿಮೈನ್ಸ್ ಲೆಸ್ ಟೈಮ್. ಫಾರ್ ಎಕ್ಸಾಂಪಲ್, ಹಣ್ಣಿನ ಸಿಪ್ಪೆ, ಬಾಳೆಹಣ್ಣ ತಿಂದ ಮೇಲೆ ಸಿಪ್ಪೆನ ಎಸಿತೀವಿ, ಆ ಸಿಪ್ಪೆ 2 to 3 ಡೇಸಲ್ಲಿ ಡಿಕಂಪೋಸ್ ಆಗುತ್ತೆ. ದೇರ್ಫೋರ್ ಇಟ್ ಲೀವ್ಸ್ ಲೆಸ್ ಟೈಮ್ ಇನ್ ದ ಎನ್ವೈರನ್ಮೆಂಟ್. ಸೊ ಬಟ್ ನಾನ್ ಬಯೋಡಿಗ್ರೇಡಬಲ್, ಇಟ್ ರಿಮೈನ್ಸ್ ಮೋರ್ ಟೈಮ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ನಲ್ಲಿ ತುಂಬ ಕಾಲ ಉಳಿಯೋನು ಯಾರಪ್ಪ ಅಂದರೆ ದಟ್ ಈಸ್ ನಾನ್ ಬಯೋಡಿಗ್ರೇಡಬಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಥ್ರೋ ದ ಪ್ಲಾಸ್ಟಿಕ್ ಕವರ್, ಇಟ್ ವಿಲ್ ರಿಮೈನ್ಸ್ ಫಾರ್ ಎ ಲಾಂಗ್ ಟೈಮ್ ಇನ್ ದ ಎನ್ವಿರಾನ್ಮೆಂಟ್. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ biodegradable and non-biodegradable.
Biodegradable, it can be decomposed by biological process, it cannot be decomposed by biological process. It causes less pollution, it causes more pollution. It remains less time in the environment, it remains more time in the environment. So example bandre, example for biodegradable: vegetable peels, then fruit peels, then cow dung. All these are example for biodegradable. Then by example for non-biodegradable: plastic, then rubber, then glass. All these are non-biodegradable substances. So this is the differences between, very important differences. So this difference they may ask in the examination, so keep it in mind. So they may ask for 2 marks. So this is the list you have to make to differentiate between biodegradable and non-biodegradable substances. Okay. So after studying about biodegradable and non-biodegradable substances, why our government is recommending to use cotton or jute bags? Why our government is recommending to use cotton or jute bags instead of plastic? Or polythene bags, instead of plastic or polythene? Because plastic is a, or polythene is a non-biodegradable. So plastic ಅಥವಾ ಇದನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ಪ್ಲಾಸ್ಟಿಕ್ ಈಸ್ ಎ ನಾನ್ ಬಯೋಡಿಗ್ರೇಡಬಲ್ and hence it pollutes. Since it is non-biodegradable, it pollutes soil and water, or land and water. But cotton and jute will never, they are eco-friendly, they will not pollute the land and water, and hence instead of plastic our government is recommending to use cotton or jute bags. Whenever you go for shopping, at that time instead of carrying plastic bags we can carry cotton or jute bags, because cotton and jute are biodegradable and hence they will not pollute land and water. Because agu baribodu ನೀವು. So cotton and jute is a biodegradable and hence it will not pollute land and water. That is the answer for this question. Next, in railway station, instead of plastic cups, they are using paper cups for serving either tea or coffee. So in railway station, instead of plastic cups, they are providing tea or coffee in paper cups. Why anta question ಕೇಳಬಹುದು. ಅದಕ್ಕೆ ನೀವು ಬರಿಬೇಕು, plastic is a non biodegradable and hence it pollutes land and water, but paper is a biodegradable and hence it will not pollute land and water. So ಇದನ್ನು ಕೂಡ ನೀವು ಬರಿಬಹುದು. ಸೊ ಪೇಪರ್ ಕೊಳೆಯೋದ್ರಿಂದ, ಇಟ್ ಈಸ್ ಎ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಪೊಲ್ಯೂಟ್ ಲ್ಯಾಂಡ್ ಅಂಡ್ ವಾಟರ್. ಬಟ್ ಪ್ಲಾಸ್ಟಿಕ್ ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಇಟ್ ಪೊಲ್ಯೂಟ್ಸ್ ಲ್ಯಾಂಡ್ ಅಂಡ್ ವಾಟರ್. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಾವು ಈಗ ಸೋ ಮೆನಿ ವೇಸ್ಟ್, ಟನ್ಸ್ ಆಫ್ ವೇಸ್ಟ್ಸ್ ಆರ್ ಪ್ರೊಡ್ಯೂಸ್ಡ್, ದೆನ್ ಹೌ ಟು ಡಿಸ್ಪೋಸ್ ದಿಸ್ ವೇಸ್ಟ್? ದಟ್ ಈಸ್ ಕಾಲ್ಡ್ ವೇಸ್ಟ್ ಡಿಸ್ಪೋಸಲ್. ವೇಸ್ಟನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ನಾವು? ಸೊ ವಾಟ್ ಆರ್ ದ ಮೆಥಡ್ಸ್ ಆರ್ ದೇರ್ ಟು ಡಿಸ್ಪೋಸ್ ವೇಸ್ಟ್? ಸೊ ವೇಸ್ಟನ್ನು ಡಿಸ್ಪೋಸ್ ಮಾಡಬೇಕು. ಯಾಕೆಂದರೆ ಇಫ್ ಇಟ್ ಈಸ್ ಥ್ರೋನ್ wherever we want, if we throw that one, definitely it will affects the environment, it will pollute the environment. Therefore it should not be thrown here and there, it should be thrown or it should be dumped in a particular place. Then how to dispose the waste? So waste na hege dispose ಮಾಡಬೇಕು? So that is very very important. ಈಗ ವೇಸ್ಟನ್ನು ಡಿಸ್ಪೋಸ್ ಮಾಡಬೇಕಾದ್ರೆ ವೇಸ್ಟಲ್ಲಿ ಎರಡು ಥರ ವೇಸ್ಟ್ ಬರುತ್ತೆ. ಒಂದು ವೆಟ್ ವೇಸ್ಟು, ಇನ್ನೊಂದು ಡ್ರೈ ವೇಸ್ಟು. ನಾವು ವೇಸ್ಟನ್ನು ಡಿಸ್ಪೋಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇವರಿಬ್ಬರನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ವೆಟ್ ವೇಸ್ಟ್ ಆ್ಯಂಡ್ ಡ್ರೈ ವೇಸ್ಟ್. ಈ ಡ್ರೈ ವೇಸ್ಟ್ನಲ್ಲಿ ಪ್ಲಾಸ್ಟಿಕ್ಕು, ರಬ್ಬರು ಮತ್ತು ಗ್ಲಾಸು ಇವೆಲ್ಲ ಬರುತ್ತೆ.
ವೆಟ್ ವೇಸ್ಟಲ್ಲಿ ಸೊ ಕೌಡಂಗ್ ಇರ್ಬೋದು, ವೆಜಿಟೇಬಲ್ ಪೀಲ್ಸ್ ಇರ್ಬೋದು, ಫ್ರೂಟ್ ಪೀಲ್ಸ್ ಇರ್ಬೋದು. ಸೊ ಇದನ್ನು ನಾವು ಇದರಿಂದ ಯಾವುದೇ ರೀತಿಯಲ್ಲಿ ಎನ್ವಿರಾನ್ಮೆಂಟ್ಗೆ ತೊಂದರೆ ಇಲ್ಲ, ಬಿಕಾಸ್ ಇಟ್ ಕ್ಯಾನ್ ಬಿ ಬ್ರೋಕನ್ ಬೈ ಬಯಾಲಜಿಕಲ್ ಪ್ರೋಸೆಸ್ ಆ್ಯಂಡ್ ಇಟ್ ರಿಮೈನ್ಸ್ ಲೆಸ್ ಟೈಮ್ ಇನ್ ದ ಎನ್ವೈರನ್ಮೆಂಟ್ and it will not and it will not causes or it causes very less pollution. ಬಟ್ ಇದಿದೆಯಲ್ಲ, ಸೊ ಇದನ್ನು ನಾವು ಎಲ್ಲಂದ್ರಲ್ಲಿ ಎಸೆಯೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಕಾಸಸ್ ಬೋತ್ ಸಾಯಿಲ್ ಆ್ಯಂಡ್ ವಾಟರ್ ಪೊಲ್ಯೂಷನ್. ದೇರ್ ಫೋರ್ ಇಟ್ ಶುಡ್ ಬಿ ಡಿಸ್ಪ್ಲೇಸ್ಡ್ ಪ್ರಾಪರ್ಲಿ. ಸೊ ಫಸ್ಟ್ ಏನು ಮಾಡಬೇಕು, ನಾವು ವೆಟ್ ವೇಸ್ಟ್ ಆ್ಯಂಡ್ ಡ್ರೈ ವೇಸ್ಟ್ ಅಂತ ಎರಡು ವೇಸ್ಟ್ಗಳನ್ನು ಎರಡು ರೀತಿಯಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಆಯಿತು. ಇದಾದಮೇಲೆ ನಾವು ಮೆಥಡ್ಸ್ಗಳನ್ನು ನೋಡೋಣ. ವಿಚ್ ಆರ್ ದ ಮೆಥಡ್ಸ್? ಮೊದಲನೇದು, ಸೊ ದಟ್ ಈಸ್ ಬೈ ಮೊದಲನೇದಕ್ಕೆ ನಾವು ಹೋಗೋದಾದರೆ ದಟ್ ಈಸ್ ಲ್ಯಾಂಡ್ ಡಂಪಿಂಗ್. ದಟ್ ಈಸ್ ಲ್ಯಾಂಡ್ ಫಿಲ್ಲಿಂಗ್ಸ್ ಅಂತ ಕರೆಯೋಣ. ಸೊ ಲ್ಯಾಂಡ್ ಫಿಲ್ಲಿಂಗ್ಸ್ ಮಾಡೋದು, ಸೊ ಒಂದು ಗುಂಡಿನ ಹಗ್ಗಿಯೋದು. ಸೊ ವೇಸ್ಟನ್ನ ಅದರೊಳಗೆ ಯಾವ ವೇಸ್ಟ್ ಅಂದರೆ ದಟ್ ಈಸ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಅದರೊಳಗೆ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ನಲ್ಲಿ ಸೋ ಮೆನಿ ವೇಸ್ಟ್ ಆರ್ ಪ್ರೊಡ್ಯೂಸ್ಡ್. So syringe is made up of plastic, then that is glucose bottle is made up of plastic. So everything is made up of plastic and those can be disposed. They are using gloves. The gloves are made up of rubber. All these can be disposed by land fillings. So land fillings na ಮೂಲಕ ಸೊ ನಾವು ವೇಸ್ಟನ್ನು ಡಿಸ್ಪೋಸ್ ಮಾಡ್ಬೋದು. ಇನ್ನೊಂದು ಓಪನ್ ಡಂಪ್ಸ್ ಅಂದರೆ ಒಂದು ಖಾಲಿ ಇರುವಂತಹ ಜಾಗದಲ್ಲಿ ತಗೊಂಡೋಗಿ ವೇಸ್ಟನ್ನು ಸುರಿಯೋದು. ಸೊ ಅದು ರಿಮೋಟ್ ಪ್ಲೇಸ್ ಇರಬೇಕು, ಆ ರಿಮೋಟ್ ಪ್ಲೇಸ್ ಓಪನ್ ಪ್ಲೇಸ್ ಇರಬೇಕು. ಆ ಓಪನ್ ಪ್ಲೇಸ್ನಲ್ಲಿ ನಾವು ಸೊ ವೇಸ್ಟನ್ನು ಡಂಪ್ ಮಾಡ್ತೀವಿ, ಅದನ್ನು ಓಪನ್ ಡಂಪ್ಸ್ ಅಂತ ಕರಿತೀವಿ. ಸೊ ವೇಸ್ಟ್ ಕ್ಯಾನ್ ಬಿ ಡಿಸ್ಪೋಸಲ್ ಥ್ರೂ ಓಪನ್ ಡಂಪ್ಸ್. ನೆಕ್ಸ್ಟ್ ಮೂರನೇದಕ್ಕೆ ಬಂದರೆ ಇನ್ಸಿನರೇಷನ್, ಅಂದರೆ ವೇಸ್ಟನ್ನು ನಾವು ಬೈ ಬರ್ನಿಂಗ್ ದ ವೇಸ್ಟ್. ಸೊ ವೇಸ್ಟನ್ನು ಸುಡೋ ಮೂಲಕ. ಬಟ್ ವೇಸ್ಟನ್ನು ನಾವು ಸುಟ್ಟಾಗ, ಇನ್ಸಿನರೇಷನ್ ಮಾಡಿದಾಗ, ಸೊ ವೇಸ್ಟನ್ನು ಸುಟ್ಟಾಗ ಇಟ್ ಕಾಸಸ್ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಅದರಿಂದ ನೋಡಿಕೊಂಡು ನಾವು ಇನ್ಸಿನರೇಷನ್ನ ಮಾಡಬೇಕು. ಸೊ ಇದು ನೆಕ್ಸ್ಟ್ ನಾಲ್ಕನೇದು ಬೈ ಕಾಂಪೋಸ್ಟಿಂಗ್. ಸೊ ಕಾಂಪೋಸ್ಟಿಂಗ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ವೆಟ್ ವೇಸ್ಟ್ ಇರುತ್ತಲ್ಲ, ಸೊ ವೆಜಿಟೇಬಲ್ ಪೀಲು, ಫ್ರೂಟ್ ಪೀಲು, ಕೌಡಂಗನ್ನು ಇದನ್ನು ಒಂದು ತೊಟ್ಟಿ ಥರ ಮಾಡಿ, ಆ ತೊಟ್ಟಿ ಒಳಗಡೆ ಫಸ್ಟ್ ಈ ವೇಸ್ಟ್ ಹಾಕೋದು, ಒಂದು ಲೇಯರ್ ಮಣ್ಣು ಹಾಕೋದು, ಮತ್ತೆ ವೇಸ್ಟ್ ಹಾಕೋದು, ಒಂದು ಲೇಯರ್ ಮಣ್ಣು ಹಾಕೋದು. ಈ ರೀತಿ ಮಾಡೋದ್ರಿಂದ ಇಲ್ಲಿ ಅರ್ಥವರ್ಮ್ ಮತ್ತು ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗುತ್ತೆ. ದೋಸ್ ಅರ್ಥವರ್ಮ್ ಆ್ಯಂಡ್ ಬ್ಯಾಕ್ಟೀರಿಯಾ ವಿಲ್ ಮೇಕ್ ದೋಸ್ ವೇಸ್ಟ್ ಟು ಗೆಟ್ ಡಿಕಾಂಪೋಸ್ಡ್. After getting decomposed, it will get mixed with soil and it will become a manure, natural manure ಆಗುತ್ತೆ. That manure can be used for the gardens. ಅದನ್ನು ಕ್ರಾಪ್ ಫೀಲ್ಡ್ಗೆ ನಾವು ಅದನ್ನು ಮೆನ್ಯೂರ್ ಆಗಿ ನ್ಯಾಚುರಲ್ ಫರ್ಟಿಲೈಸರ್ ಆಗಿ ಅದನ್ನು ನಾವು ಬಳಕೆ ಮಾಡ್ಬೋದು. ಇದು ಕಾಂಪೋಸ್ಟಿಂಗ್ ಮೂಲಕ. ವೇಸ್ಟನ್ನ ಸುಮ್ಮನೆ ಅಲ್ಲಿ ಇಲ್ಲಿ ಎಸೆಯೋದು ಬದಲು ಒಂದು ತೊಟ್ಟಿ ಥರ ಮಾಡಿ, ಆ ತೊಟ್ಟಿನಲ್ಲಿ ಸೊ ಅದನ್ನು ಕೊಳೆಯೋ ಹಾಗೆ ಮಾಡಿ ನಾವು ಅದನ್ನು ಗೊಬ್ಬರ ಆಗಿ ಬಳಸ್ಬೋದು. ಇನ್ನು ಇದನ್ನು ಬಿಟ್ಟರೆ ದಟ್ ಈಸ್ ಬಯೋಗ್ಯಾಸ್ ಪ್ರೊಡಕ್ಷನ್. ಸೊ ಡೆಡ್ ಪ್ಲಾಂಟ್ಸ್ ಇರ್ಬೋದು ಅಥವಾ ಕೌಡಂಗ್ ಇರ್ಬೋದು, ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಬಯೋಗ್ಯಾಸ್, ಇದೆಲ್ಲ ವೇಸ್ಟ್. ಸೊ ಆ ವೇಸ್ಟನ್ನು ನಾವು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರೊಡ್ಯೂಸ್ ಬಯೋಗ್ಯಾಸ್. ಸೊ ಈ ಬಯೋಗ್ಯಾಸ್ ಬಗ್ಗೆ ಸೋರ್ಸಸ್ ಆಫ್ ಎನರ್ಜಿನಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವಲ್ಲಿ ನೋಡ್ತಾ ಹೋಗೋಣ. ಸೊ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡೋ ಮೂಲಕ ನಾವು ವೇಸ್ಟನ್ನು ಡಿಸ್ಪೋಸ್ ಕೌಡಂಗ್ ಇಸ್ ಎ ವೇಸ್ಟ್ ಆ್ಯಂಡ್ ದಟ್ ವೇಸ್ಟ್ ಕ್ಯಾನ್ ಬಿ ಡಿಸ್ಪೋಸ್ಡ್ by producing biogas. ಸೊ ಬಯೋಗ್ಯಾಸ್ ಪ್ರೊಡಕ್ಷನ್ನ ಮೂಲಕ ವಿ ಕ್ಯಾನ್ ಡೂ ಇಟ್. ಇನ್ನು ಕೊನೆಯದಾಗಿ ನಾವು ವೇಸ್ಟ್ನ ಡಿಸ್ಪೋಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಫಾಲೋ 5 R's. 5 Rಗಳನ್ನು ಫಾಲೋ ಮಾಡಬೇಕು. ಟು ಕೀಪ್ ಅವರ್ ಎನ್ವೈರನ್ಮೆಂಟ್ ಇನ್ ಎ ಸೇಫ್ ಕಂಡೀಷನ್ ಆರ್ ಟು ಸೇಫ್ ಅವರ್ ಎನ್ವೈರನ್ಮೆಂಟ್, ವಿ ಹ್ಯಾವ್ ಟು ಫಾಲೋ 5 R's. 5 Rಗಳನ್ನು ಫಾಲೋ ಮಾಡಬೇಕು. ಆ 5 R ಯಾವುದಪ್ಪ ಅಂದರೆ ಮೊದಲನೇದು ರೆಫ್ಯೂಸ್. ನೋಡಿ, ರೆಫ್ಯೂಸಲ್ಲಿ ಫಸ್ಟು ಆರ್ ಬಂತು. ರೆಫ್ಯೂಸ್ ಮಾಡೋದು ಅಂದರೆ ತಿರಸ್ಕರಿಸೋದು. ಹಾಗಾದ್ರೆ ಏನನ್ನ, ನಾಟ್ ಟು ಯೂಸ್ ದ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ಕನ್ನು ನಾನು ಯೂಸ್ ಮಾಡೋದಿಲ್ಲ ಅಂತ ರೆಫ್ಯೂಸ್ ಮಾಡಬೇಕು. ಬಿಕಾಸ್ ವಿ ನೋ ದಟ್ ಪ್ಲಾಸ್ಟಿಕ್ ಈಸ್ ಎ ನಾನ್ ಬಯೋಡಿಗ್ರೇಡಬಲ್ ಆ್ಯಂಡ್ ಹೆನ್ಸ್ ಇಟ್ ಪೊಲ್ಯೂಟ್ಸ್ ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ಅದರಿಂದ ರೆಫ್ಯೂಸ್. ನೆಕ್ಸ್ಟು ರೆಫ್ಯೂಸ್ ಮಾಡೋದು ರೆಡ್ಯೂಸ್ ಅಂದರೆ ಕಡಿಮೆ ಮಾಡ್ಕೊಳೋದು. ರೆಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್.
ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡೋದು, ಅದನ್ನೇ ರೆಡ್ಯೂಸ್. ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಮಾಡ್ತು ಅಂದರೆ ಸೊ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಕಡಿಮೆ ಆಯಿತು, ಅದರಿಂದ ಲ್ಯಾಂಡು ಮತ್ತು ವಾಟರು ಪೊಲ್ಯೂಟ್ ಆಗೋದು ಕಡಿಮೆ ಆಯಿತು. ಸೊ ಎರಡನೇದು ರೆಡ್ಯೂಸ್. ಮೂರನೇದು ದಟ್ ಈಸ್ ರೀಯೂಸ್. ಫಾರ್ ಎಕ್ಸಾಂಪಲ್, ಇಫ್ we are using jam bottles, jam in jam bottles and pickle in pickle bottle, after after we are using that jam, so the bottle become empty. Instead of throwing that bottle can be reused. To store something we can use those bottles. So pickle bottles irbodu, jam bottles irbodu, adanna matte reuse na ಮಾಡ್ಕೋಬಹುದು. So that is reuse. Next, recycle. So if the broken plastic, or if you have written something on the book, after that one, that book we are, instead of throwing that one, we can recycle that book. A book na recycle mado ಮೂಲಕ again we are getting a new paper. So recycle can be done. ಅದನ್ನ ಬಿಟ್ರೆ ಲಾಸ್ಟ್ ಒನ್ repurpose. ನೋಡಿ R 5 R's. So repurpose. ಸೊ ರೀಪರ್ಪಸ್ ಅಂದರೆ, ಸೊ ನಾವು ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಬಕೆಟ್ಗಳನ್ನು ನಾವು ವಾಟರ್ನ ಸ್ಟೋರ್ ಮಾಡೋದಕ್ಕೆ ಬಳಸ್ತೀವಿ. ಪ್ಲಾಸ್ಟಿಕ್ ಬಕೆಟ್ ಏನಾದರೂ ಬ್ರೋಕ್ ಆಯಿತು ಅಂದರೆ ಅದನ್ನು ಎಸೆಯೋದು ಬದಲು ದಟ್ ಪ್ಲಾಸ್ಟಿಕ್ ದಟ್ ಈಸ್ ವಾಟ್ ವಿ ಆರ್ ಯೂಸಿಂಗ್, ದಟ್ ಪ್ಲಾಸ್ಟಿಕ್ ಬಕೆಟ್ ಕ್ಯಾನ್ ಬಿ ಯೂಸ್ಡ್. ಅದರೊಳಗೆ ಮಣ್ಣನ್ನು ತುಂಬಿ ಅದರೊಳಗೆ ಯಾವ್ದಾರ ಒಂದು ಗಿಡನ ನಾವು ಬೆಳಿ. ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ದಟ್ ಒನ್, ವಿ ಕ್ಯಾನ್ ಯೂಸ್ ದಟ್ ಪ್ಲಾಸ್ಟಿಕ್ ಬಕೆಟ್. ಸೊ to save our environment, we have to follow 5 R's: refuse, reduce, reuse, recycle, repurpose. All starts from R, therefore it is called 5R. So among these two, among reuse and repurpose, which is better anta question keltane, adike baribeku among reuse and recycle, reuse is better. ಸೊ ರೀಸೈಕಲ್ ಮತ್ತು ರೀಯೂಸ್ ಅಲ್ಲಿ ಯಾರು ಬೆಟರ್ ಅಂತ ಕೇಳಿದ್ರೆ ರೀಯೂಸ್ ಇಸ್ ಬೆಟರ್ ಅಂತ ಬರೀಬೇಕು. ಬಿಕಾಸ್ ರೀಯೂಸ್ ಡಸ್ ನಾಟ್ ರಿಕ್ವೈರ್ಸ್ ಎನರ್ಜಿ. ಸೊ ರೀಯೂಸ್ಗೆ ಎನರ್ಜಿ ಬೇಕಿಲ್ಲ, ಬಟ್ ರೀಸೈಕಲ್ಗೆ ಎನರ್ಜಿ ಬೇಕು. So since reuse does not requires any energy, reuse is better than recycle. Idu give reason ali 1 marks ge exam nalli kelbodu. So among reuse and recycle, which is better? Reuse is better. Why reuse is better? Because reuse does not requires any energy, but recycle requires energy. So by this we have successfully completed the chapter called our environment. So in the next video we are going to study about electricity. So successfully we have completed 3 chapters, that is chemical reactions and equations 1, second one life processes, and third one our environment. In the next class we are going to study about the very important chapter in physics, that is first chapter in physics, that is electricity. So thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. Thank you very much.